ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಚೆನ್ನಾಗಿದ್ದೀರಾ ಎಲ್ಲ? ಸೊ ಇವಾಗ ನಾನು ದುಬಾ ಕಡೆ ಹೊರಟಿದ್ದೇನೆ. ನಾನು ಫಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಆ ಕಡೆ ಮಕ್ಕದಲ್ಲಿರೋ ವ್ಯೂ ಅಲ್ಲೇ ಘಾಟ್ ಸೆಕ್ಷನ್ ಎಲ್ಲ ಇದೆ ಅಂತ. ಅದೇ ಥರ ದುಬಾದಲ್ಲಿರೋದು ಘಾಟ್ ಸೆಕ್ಷನ್ ಇದು. ಸೊ ನೋಡಿ ಹೇಗಿದೆ ಅಂತ. ಆ ಕಡೆ ಇರೋ ವ್ಯೂ ಹೇಗಿದೆ, ಈ ಕಡೆ ಇರೋ ವ್ಯೂಸ್ ಎಲ್ಲ ಹೇಗಿದೆ ಅಂತ ಹೇಳಿ ಆಯ್ತಾ. ಘಾಟ್ ಸೆಕ್ಷನ್ ವ್ಯೂಸ್ ಎಲ್ಲ ಡಬಲ್ ರೋಡೇ ಇರೋದು ಈ ಕಡೆ. ಬರೋದೊಂದು ಹೋಗೋದೊಂದು. ಡೇಂಜರಸ್ ಆಗಿರೋ ರೋಡ್. ಎಷ್ಟು ಡಬಲ್ ರೋಡ್ ಇದ್ರು ತುಂಬ ಈ ದೊಡ್ಡ ಗಾಡಿ ವೆಹಿಕಲ್ಸ್ ಎಲ್ಲ ಇದೆಯಲ್ಲ, ತುಂಬ ಆಕ್ಸಿಡೆಂಟ್ ಆಗಿದೆ ಈ ರೂಟಲ್ಲೆಲ್ಲ. ವೆರಿ ವೆರಿ ಡೇಂಜರಸ್. ಬೈಕ್ ಫೈಲ್ ಆಗಿಲ್ಲ. ಆದಷ್ಟು ನನ್ನ ಫ್ರೆಂಡು ಲಾಸ್ಟ್ ಟೈಮ್ ಒಬ್ಬರು ನೈಟಲ್ಲಿ ಜಾಸ್ತಿ, ನಾನು ಈ ರೂಟಲ್ಲಿ ತುಂಬ ದುಬಾದಲ್ಲಿ ಒಂದು 5 ಮಂತಲ್ಲಿ ಅಲ್ಲೇ ಸ್ಟೇ ಆಗಿದ್ದೆ. ಸೊ ನೈಟಲ್ಲೇ ಟ್ರಾವೆಲ್ ಮಾಡ್ತೇವೆ. ಇಲ್ಲಿ ಸೈಟಿಂದ ಹೊರಡುವಾಗ ತುಂಬ ಲೇಟ್ ಆಗ್ತಿತ್ತು. ಸೊ ನೈಟಲ್ಲೇ ಈ ರೋಡಲ್ಲಿ ಹೋಗ್ತಾಯಿದ್ದೆ. ಆವಾಗ ನನ್ನ ಫ್ರೆಂಡು ಸಜೆಷನ್ ಮಾಡಿದ್ದಾನೆ, ನೈಟಲ್ಲಿ ಈ ರೋಡಲ್ಲಿ ತುಂಬ ಹೋಗಬೇಡ, ತುಂಬ ಆಕ್ಸಿಡೆಂಟೆಲ್ಲ ಆಗಿದೆ ಈ ರೋಡಲ್ಲಿ, ತುಂಬ ಡೇಂಜರಸ್ ಇದೆ ಅಂತ. ಅದ್ರ ನಂತರ ನಾನು ಅವಾಯ್ಡ್ ಮಾಡ್ತಾ ಬಂದೆ ಈ ರೋಡ್. ಎಷ್ಟಾದರೂ ಈ ರೋಡಲ್ಲಿ ನಾನು ಒಂದು 6 ಗಂಟೆಗೆ 5 ಗಂಟೆ ಸೈಟಿಂದ ಹೊರಗಡೆ ಬಂದ್ರು ನೋಡಿ ಬ್ರೇಕ್ ಆಗ್ತಾ ಹೋಗ್ತಿದ್ದಾನೆ. ಗೇರಲ್ಲಿ ಹೋಗ್ಬೋದು, ಟೈರಲ್ಲಿ ಹೀಟಾಗಿ ಹುಟ್ಬೋದು ಟೈರ್. ಅವನಿಗೆ ಬ್ರೇಕ್ ಸಿಗ್ತಾ ಇಲ್ಲ. ಅವನು ಮೇಲಿಂದನೇ ಅವನು ಗೇರಲ್ಲಿ ಬಂದರೆ ಪರವಾಗಿಲ್ಲ, ಈ ಕಡೆ ಒಂದು ಬ್ರೇಕ್ ಆಗ್ತಾ ಬಂದರೆ ಅಷ್ಟು ಲೈನರ್ ಹೀಟಾಗಿ ಟೈರೇ ಹುಟ್ಟೋ ಚಾನ್ಸಲ್ಲಿ ಇದೆ ಅವನು. ಇದೆ ಇಂಥದ್ದೇ ದೊಡ್ಡ ಗಾಡೀಸ್ ಎಲ್ಲ ತುಂಬ ಈ ಕಡೆ ಆಕ್ಸಿಡೆಂಟ್ ಆಗಿದೆ. ಡ್ರೈವರ್ಸು ಒಬ್ಬೊಬ್ಬರಿಗೆ ಗೊತ್ತಿರಲ್ಲ, ಹೊಸ ಡ್ರೈವರ್ಸ್ ಎಲ್ಲ ಈ ರೂಟಲ್ಲಿ ಬರ್ತಾರೆ, ಅವಾಗಲೇ ಪ್ರಾಬ್ಲಮ್ ಆಗೋದು. ಇದು ಮತ್ತೂನಾ ಡೇಂಜರಸ್ ಟರ್ನ್ ಇದೆ ಅಲ್ಲ, ಇವಾಗ ತೋರಿಸ್ತೇನೆ ನೋಡಿ. ತುಂಬ ಅಂದರೆ ತುಂಬ ಡೇಂಜರಸ್ ಟರ್ನು. ಹತ್ತುವಾಗಲೂ ಕೂಡ ಡೌನು ಇಳಿಯುವಾಗಲೂ. ಇಲ್ಲಿ ಸೌದಿ ಅರೇಬಿಯಾದಲ್ಲಿರುವವರು ಈ ರೋಡಲ್ಲಿ ಬರುವವರು ತುಂಬ ಕೇರ್ಫುಲ್ಲಾಗಿ, ಗೇರ್ ವೆಹಿಕಲ್ಸ್ ಆದರೆ ತುಂಬ ಗೇರಲ್ಲೇ ಬನ್ನಿ. ಟಾಪ್ ಆ್ಯಂಡ್ ಟಾಪು ನಮ್ಮದು ಚಿಕ್ಕ ವೆಹಿಕಲು ಅಂತ ಸ್ಪೀಡಲ್ಲಿ ಯಾರೂ ಹೋಗಬಾರ್ದು. ಓಕೆ, ಬಿ ಕೇರ್ಫುಲ್. ಆ ಕಡೆ ನೋಡಿ ಬರ್ತಾ ಇರೋ ವೆಹಿಕಲ್ ಅದೇ ಡೌನಲ್ಲಿ ತುಂಬ. ಮೊನ್ನೆ ಒಂದು ಗಾಡಿ ಆಕ್ಸಿಡೆಂಟ್ ಆಗಿ ಇಲ್ಲಿ ಒಂದು ಕಾರು ಮತ್ತು ಒಂದು ಟ್ರೈಲರು ಬೆಂಕಿ ಇಟ್ಕೊಂಡಿತ್ತು. ತುಂಬ ಡೇಂಜರಸ್ ಈ ಟರ್ನಿಂಗು ಮೇಲ್ಗಡೆಯಿಂದ ಬರೋದು. ಬಂದರೆ ಬ್ರೇಕ್ ಹಿಡಿಯೋ ಅವಶ್ಯಕತೆನೇ ಇಲ್ಲ, ಅದು ಹೋಗ್ತಾನೆ ಇರುತ್ತೆ. ಇವರಿಗೆಲ್ಲ ಈ ಟ್ರಕ್ ಅವರಿಗೆಲ್ಲ ಆಲ್ಮೋಸ್ಟ್ ಇವರೆಲ್ಲ ಬರ್ತಾ ಇರೋವರೆಲ್ಲ ಗೊತ್ತಿದೆ. ಅವ್ರು ಎಷ್ಟು ಸ್ಲೋ ಹೋದ್ರು ಏನೂ ಆಗಲ್ಲ. ಅಲ್ಲೊಬ್ಬ ಬರ್ತಾ ಇದ್ದ ಎಕ್ಸ್ಪ್ರೆಸ್ಸಲ್ಲಿ ಬರ್ತಾ ಇದ್ದಾನೆ ಕಾರ್ ಥರ. ಅಲ್ಲಿ ನೀವೆಲ್ಲ ನೋಡಿದ್ರಲ್ಲ ಮೇಲ್ಗಡೆದು. ಇಲ್ಲಿ ನೋಡ್ಲಿಕ್ಕೆ ಸಿಗೋದೇ ಗುಡ್ಡನೇ, ಬೇರೆ ಏನೂ ಇಲ್ಲ ಇಲ್ಲಿ. ಮತ್ವನ ಅಲ್ಲಿ ದುಬಾಕ್ ಹೋದರೆ ಸ್ವಲ್ಪ ಸೈಟು ಚಿಕ್ಕ ಸಿಟಿ ಇದೆ. ನಮ್ಮ ತಬೂಕಲ್ಲಿದೆ ನನ್ನ ರೂಮ್ ಇದೆ. ಸೊ ಅಲ್ಲಿ ಮಾತ್ರ ಇರೋದು, ಅದೇ ಒಂದು ಸಿಟಿ ಇರೋದು. ಆ ಕಡೆಯಿಂದ ಈ ಕಡೆ ಬಂದರೆ ಒಂದು 700-800-1000 ಕಿಲೋಮೀಟ್ರ್ ಇದ್ದೇ ಇರೋದು. ಕಾಡು, ಗುಡ್ಡ ಕಾಡು ಇದೇ ಸಿಗೋದು. ನೋಡಲಿಕ್ಕೆಲ್ಲ ವ್ಯೂ ನೋಡಲಿಕ್ಕೆ ಚೆಂದ ಇದೆ.
ಎಲ್ಲ ಮೇಲ್ಗಡೆ ಹೋಗುವಾಗ ಅದು ಬ್ಯಾಕ್ ಸೈಡಲ್ಲಿತ್ತು. ಯಾವತ್ತೂ ನಾವು ಅವಾಯ್ಡ್ ಮಾಡಬೇಕು, ದೊಡ್ಡ ಗಾಡಿ ಹಿಂದ್ಗಡೆ ಯಾವತ್ತೂ ಹೋಗ್ಬಾರ್ದು. ಯಾವಾಗ ಬ್ರೇಕ್ ಫೈಲ್ ಆಗಿ ರಿವರ್ಸ್ ಬಂದು ಏನಾಗುತ್ತಂತ ಗೊತ್ತಾಗಲ್ಲ. ಸೊ ಅದೇ ವೆರಿ ಡೇಂಜರ್. ನನ್ನ ವಿಡಿಯೋ ನೋಡಿ ಯಾರಿಗಾದರೂ ಬೋರ್ ಆಗ್ತಾ ಇದ್ರೆ ಏನು ಕಮೆಂಟ್ ಮುಖಾಂತರ ತಿಳಿಸಿ ಆಯ್ತಾ. ಏನಪ್ಪ ಖಾಲಿ ಗುಡ್ಡ ಕಾಡು ಮರುಭೂಮಿನೇ ತೋರಿಸ್ತಾ ಇದ್ದಾನೆ, ಬೇರೆ ಏನು ಇಲ್ವಾ ಈ ಸೌದಿ ಅರೇಬಿಯಾದಲ್ಲಿ ನೋಡಲಿಕ್ಕೆ? ಇದೆ, ಬಟ್ ನಾನಿರೋ ಪ್ಲೇಸಲ್ಲಿ ನೋಡಲಿಕ್ಕೂ ಅಂಥದ್ದೇನು ಸಿಗ್ತಾ ಇಲ್ಲ. ಈ ಕಡೆ ಪ್ರೊಜೆಕ್ಟ್ ಆಗೋದ್ರಿಂದ ಇದೇ ನೋಡಲಿಕ್ಕೆ ಇರೋದಷ್ಟೇ. ಸೊ ಇಲ್ಲಿನ ಬಗ್ಗೆ ಏನೆಲ್ಲ ಪ್ರಾಜೆಕ್ಟ್ ಆಗ್ತಾ ಇದೆ ನಿಯೋಮಲ್ಲಿ ಅದ್ರ ಸ್ವಲ್ಪ ತೋರಿಸ್ತೇನೆ. ಇಲ್ಲಿ ನೋಡಿ ರೋಡ್ ಮಾಡ್ತಾ ಇರೋದು, ಗುಡ್ಡ ಇದೆಲ್ಲ ಈ ರೋಡ್ ಎಲ್ಲ ಇರೋ ಲೊಕೇಶನು ಈ ಗುಡ್ಡದೆಲ್ಲ ತೆಗೆದು ಲೆವೆಲ್ ಮಾಡಿ ಮಾಡ್ತಾ ಇದ್ದಾರೆ. ಇವಾಗ ಆಗಲಿಲ್ಲ, ಎಷ್ಟೋ ವರ್ಷ ಆಯಿತು. ಅಲ್ಲಿ ತನಕ ಮಾತ್ರ ಮಾಡಿದ್ದಾರೆ. ಇವಾಗ ದೂಬಕ್ಕೆ ಲೊಕೇಶನ್ಗೆ 30 ಕಿಲೋಮೀಟರ್ ಲೊಕೇಶನ್ ಇದುವರೆಗೂ ಫಿನಿಶ್ ಆಗಲಿಲ್ಲ. ಹೀಗೆ ತೆಗಿತಿದ್ದಾರೆ ಗುಡ್ಡನ್ನು. ನೋಡಿ ಈ ಗುಡ್ಡನ್ನೆಲ್ಲ ಇನ್ನು ತೆಗಿಬೇಕು. ಈ ಸಿಂಗಲ್ ರೋಡ್ ಇದೆಯಲ್ಲ, ಇದು ಸ್ಟ್ರೈಟ್ ಆಗ್ತದಂತೆ. ನಿಯಮ್ ಪ್ರಾಜೆಕ್ಟಿಗೆ ಇದು ಸ್ಟ್ರೈಟ್ ಮಾಡ್ತಾರೆ. ಇದು ತೆಗಿಲಿಕ್ಕೆ ಹೋದರೆ ಎಷ್ಟು ವರ್ಷ ಬೇಕು ಏನೋ ಗೊತ್ತಿಲ್ಲ. ಯಾವ ಮಿಷಿನರಿ ಎಲ್ಲ ಯೂಸ್ ಮಾಡ್ತಾರೋ ಹಾಗಿದೆ ಈ ಗುಡ್ಡೆಲ್ಲ ತೆಗಿಬೇಕಲ್ಲ. ಅಲ್ಲಿಂದ ಇವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಗುಡ್ಡ ಬರಬೇಕಂದ್ರೆ ಇನ್ನು ಎಷ್ಟು ದಿನ ತೆಗಿತಾರೋ ಗೊತ್ತಿಲ್ಲ. ವರ್ಷ ತೆಗಿತಾರೆ, ದಿನ ವರ್ಷ. ಮತ್ತು ನಮ್ಮ ದೂಬಾ ಚಿಕ್ಕದೊಂದು ಸಿಟಿ ಆಗಿರುವ ದೂಬಾ ಸಿಟಿಗೆ ಆಗಿದ್ದೇನೆ. ತುಂಬ ಚಿಕ್ಕ ಸಿಟಿ ಇದು. ನಾನು ಲಾಸ್ಟ್ ಒಂದು 5 ಮಂತಲ್ಲಿ ಇಲ್ಲೇ ಇದ್ದೆ. ನಮ್ಮ ಒಬ್ಬ ಫ್ರೆಂಡ್ ಕೂಡ ಇದ್ದಾನೆ, ಊರಿನಪ್ಪ. ನಾವು ಹೋದ್ಮೇಲೆ ಅವನು ತುಂಬ ಡಲ್ ಆಗಿಬಿಟ್ಟಿದ್ದಾನೆ. ಇವಾಗ ಅವನು L&T ಕಂಪ್ನಿಯಲ್ಲಿ ಓನ್ ಎಂಪ್ಲಾಯ್ ಆಗಿರೋದು. ಅವನನ್ನು ಇವಾಗ ಮೀಟ್ ಮಾಡಬೇಕು. ನೋಡೋಣ ರಿಯಾಕ್ಷನ್ ಹೇಗಿರ್ತದೆ ಅಂತ. ಹೇಳಲಿಲ್ಲ ನಾನು ಬರ್ತಾ ಇದ್ದೇನೆ ಅಂತ. ಸಿಟಿ ಇವಾಗ ಸೈಡ್ ಕಡೆ ಹೊಟ್ಟಿದೆ. ಈ ಕಡೆ ಲೆಫ್ಟ್ ಹೋದರೆ ಯಾಂಬು, ಆ ಕಡೆ ಇಲ್ಲಿಂದ ಅಲ್ವಾಜಿಗೆ ಹೋದರೆ 150 ಕಿಲೋಮೀಟ್ರ್, ಆ ಕಡೆ ಹೋದರೆ ಮತ್ತೊಂದು ಸಿಟಿ ಇದೆ. ಅಲ್ಲಿಂದ ಒಂದು 300 ಕಿಲೋಮೀಟ್ರ್ ಹೋದರೆ ಯಾಂಬು, ಅಲ್ಲಿಂದ ಆ ಕಡೆ ಮದೀನಾ, ಜಿದ್ದಾ, ಮಕ್ಕಾ, ಅದೇ ರೋಡ್. ಇದು ನಿಯೋಮ್ ಸಿಟಿ. ಇದೆಲ್ಲ ನಿಯೋಮ್ ಅಂಡರಲ್ಲೇ ಬರೋದು ಈ ಸಿಟಿ ಎಲ್ಲ. ನೋಡಿ ಈ ನಮ್ಮ ನಿಯೋಮಿದು ಪ್ರಾಜೆಕ್ಟ್ ಇದು ಕ್ಯಾಂಪ್ ಎಲ್ಲ ರೆಡಿ ಆಗ್ತಿರೋದು. ಫ್ಯೂಚರ್ ಕ್ಯಾಂಪ್ ಎಲ್ಲ ರೆಡಿ ಆಗ್ತಿದೆ ನೋಡಿ. ಇಷ್ಟು ದೊಡ್ಡ ಕ್ಯಾಂಪ್. ಇವಾಗ ದಿ ಲೈನ್ ಪ್ರಾಜೆಕ್ಟ್ ಅಂತ ಹೇಳ್ತಾರಲ್ಲ, ಅಲ್ಲಿಗೂ ಪವರ್ ಸಪ್ಲೈ ಆಗೋದು ಇಲ್ಲಿಂದನೇ. ಸೊ ಈ ನಿಯೋಮ್ ಸಿಟಿಯಲ್ಲಿ ಫ್ಯೂಚರಲ್ಲಿ ಗ್ರೀನ್ ಹೈಡ್ರೋಜನ್ ಮುಖಾಂತರನೇ ಹೇಳಿದ್ದೆ ನೋಡಿ ನಿಮಗೆ, ಟವರ್ ಲೈನ್ ಅಂತ. ಇದೇ ಟವರ್ ಲೈನ್ ಮುಖಾಂತರ ಅಲ್ಲಿಂದ ಪವರು ಇಲ್ಲಿಗೆ ಈ ಪ್ಲ್ಯಾಂಟಿಗೆ ಬರೋದು. ಇವಾಗ ನಾನು ಹೋಗ್ತಾ ಇರೋ ರೋಡು ಬೆಳಿಗ್ಗೆ ಬಂದಿದ್ದೇನಲ್ಲ ಆ ರೋಡಲ್ಲ, ಅದು ಡಬಲ್ ರೋಡ್, ಇದು ಸಿಂಗಲ್ ರೋಡ್. ಇದರಲ್ಲಿ ದೊಡ್ಡ ವೆಹಿಕಲ್ಸ್ ಯಾವುದೂ ಬರಲ್ಲ, ಹೆವಿ ವೆಹಿಕಲ್ಸು. ಇದರಲ್ಲಿ ಓನ್ಲಿ ಲೈಟ್ ವೆಹಿಕಲ್ಸ್ ಮಾತ್ರ ಹೋಗೋದು ರೋಡಲ್ಲಿ. ಕಾರು ಮತ್ತು ಚಿಕ್ಕ ಚಿಕ್ಕ ಗಾಡಿಗಳು ಮಾತ್ರ ಬರೋದು, ಅಂದರೆ ಡಯಾನ ಇಂಥದ್ದೆಲ್ಲ. ಸೊ ಇದರಲ್ಲಿ ವ್ಯೂ ಮಾತ್ರ ತುಂಬ ಬ್ಯೂಟಿಫುಲ್ ಇದೆ ನೋಡಲಿಕ್ಕೆ. ಒಂದು ಘಾಟ್ ಸೆಕ್ಷನ್ ಇದೆ 90 ಡಿಗ್ರಿಯಲ್ಲಿ, ಅದು ಕೂಡ ನಾನು ತೋರಿಸ್ತೇನೆ ನೋಡಿ ಹೇಗಿದೆ ಅಂತ. ವ್ಯೂ ಇದೇ ಥರ ಇರೋದು, ಕಲ್ಲು ಬಂಡೆಗಳಿಂದ ತುಂಬಿದೆ ಪೂರ ವ್ಯೂ ಎಲ್ಲ.
ಖುಷಿ ಆಗ್ತದ ನೋಡಿ. ವ್ಯೂ ಎಲ್ಲ ಚೆನ್ನಾಗಿದೆ. ಕಮೆಂಟ್ ಮಾಡಿ. ನೀವು ನೋಡ್ತೀರಾ ವಿಡಿಯೋ, ಯಾರು ಕಮೆಂಟ್ ಮಾಡಲ್ಲ, ಇಬ್ಬರು ಕಮೆಂಟ್ ಮಾಡ್ತಾರೆ ಅಷ್ಟೇ. ನೀವು ಕಮೆಂಟ್ ಮಾಡಿದರೆ, ಲೈಕ್ ಕೊಟ್ಟರೆ ನಮಗೇ ಒಂದು ಉತ್ಸಾಹ ಬರುತ್ತೆ ನೆಕ್ಸ್ಟ್ ವಿಡಿಯೋ ಪುನಃ ಚೆನ್ನಾಗಿ ಮಾಡಬೇಕಂತ, ಚೆನ್ನಾಗಿರೋದೆಲ್ಲ ತೋರಿಸ್ಬೇಕಂತ. ಕಮೆಂಟ್ ಮಾಡಲಿಲ್ಲ ಅಂದರೆ ನಾನು ಅನ್ಸ್ಕೊಳ್ತೇನೆ ಏನೋ ಚೆನ್ನಾಗಿಲ್ಲ ಏನೋ ನನ್ನ ವಿಡಿಯೋ, ಸುಮ್ಮನೆ ಹೀಗೆ ನೋಡ್ತಾರೆ, ಹಾಕಿದ್ದೇನಲ್ಲ ಅದಕ್ಕೋಸ್ಕರ ನೋಡ್ತೇನೆ ಅಂತ ಅಂದ್ಕೊಳ್ತೇನೆ ಅಷ್ಟೇ. ಇದೇ ನೋಡಿ ಇವಾಗ ಬರ್ತಾ ಇರೋದು. ಈ ವಿಡಿಯೋನ ಜಾಸ್ತಿ ಲೆಂತ್ ಮಾಡಲ್ಲ, ನಿಮಗೂ ಬೋರ್ ಆಗುತ್ತೆ ನೋಡಿ. ವ್ಯೂ ಕೂಡ ಚೆನ್ನಾಗಿದೆ, ಬಟ್ ಬೋರ್ ಆಗಲಿಲ್ಲ ಅಂತ ಹೇಳಿ ಕಮೆಂಟಲ್ಲಿ. ಸೊ ಇದೇ 90 ಡಿಗ್ರಿ ಘಾಟ್ ಸೆಕ್ಷನ್. ಫ್ರಂಟ್ ಕಡೆ ಇರೋ ಗಾಡಿಗಳಲ್ಲಿ ತುಂಬ ಸ್ಲೋ ಹೋಗ್ತಾ ಇದೆ, ಅದರಿಂದ ನೀವು ಮಾಡೋಕ್ಕಾಗಲ್ಲ. ಇಲ್ಲಾಂದರೆ 120 ಹೋಗಿ ನೋಡೋಣ. ಫ್ರಂಟಲ್ಲಿ ಗಾಡಿ ಬರಲಿಲ್ಲ ಅಂದರೆ ಕ್ರಾಸ್ ಸ್ಲೋ ಹೋಗ್ತಿದ್ದಾರಲ್ಲ. ಹಿಂದ್ಗಡೆ ಪೊಲೀಸ್ ಬಂದರೆ ಫೈನ್ ಈ ರೋಡಲ್ಲಿ, ನೋಡ್ಕೊಂಡೇ ಮಾಡಿದ್ದು. ಹೇಗಿದೆ ವ್ಯೂ ನೋಡಿ. ನಿಮಗೆ ಗೊತ್ತಾಗ್ತಿದೆ ಅಂತ ಗೊತ್ತಿಲ್ಲ, ಇದು ಹೇಗೆ ತೋರ್ತಿದೆ ಅಂತ. ಕೆಳಗೆ ಇಳಿತೇವಲ್ಲ ಆವಾಗ ತುಂಬ ಫೀಲ್ ಆಗುತ್ತೆ, ಮೇಲೆ ಹತ್ತುವಾಗ ಅಷ್ಟು ಫೀಲ್ ಆಗಲ್ಲ. ಇದೊಂದು ಘಾಟ್ ಸೆಕ್ಷನ್ ತೋರಿಸಿ ನಾನು ವೈಂಡ್ ಅಪ್ ಮಾಡ್ತೇನೆ. ಜಾಸ್ತಿ ಸ್ಲೋ ಮಾಡೋಕ್ಕೂ ಆಗ್ತಾ ಇಲ್ಲ. ಈ ಕಡೆ ಗ್ಲಾಸು ವಾಶ್ ಮಾಡಲಿಲ್ಲಲ್ಲ, ಸೊ ಏನು ತೋರ್ತಾ ಇಲ್ಲ. ಗ್ಲಾಸ್ ಕೆಳಗೆ ಮಾಡಿದರೆ ಮತ್ತೆ ವಿಂಡ್ ನಾಯ್ಸ್ ಜಾಸ್ತಿ ಕೇಳುತ್ತೆ ನಿಮಗೆ, ಅದಕ್ಕೋಸ್ಕರ ಗ್ಲಾಸ್ ಕೂಡ ಕೆಳಗೆ ಮಾಡಲಿಲ್ಲ. ಇಲ್ಲಿರೋ ಅಡ್ವೆಂಚರ್ ನೋಡಿ ಹೇಗೆ ತೋರ್ತಾ ಇದೆ ಅಂತ, ಎಷ್ಟು ಬ್ಯೂಟಿಫುಲ್ ಆಗಿದೆ ವೈಬ್ಸ್. ಬರ್ತಾ ಇರುವಾಗ ತುಂಬ ದೊಡ್ಡ ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ತುಂಬ ದೊಡ್ಡ ಆಕ್ಸಿಡೆಂಟ್ ಆಗಿದೆ. ನೋಡಿ ಎಷ್ಟು ದೊಡ್ಡ ಅನಾಹುತ ಅಂತ. ಆ ಗಾಡಿ ಆಕ್ಸಿಡೆಂಟ್ ಆಗಲಿಕ್ಕೆ ರೀಸನ್ ಇದೆ ಅಲ್ಲ, ಇಲ್ಲಿ ಓಪನ್ ರೋಡ್, ಆ ಕಡೆ ಡಬಲ್ ರೋಡು, ಈ ಕಡೆ ಇನ್ಸೈಡ್ ಹೋಗೋದು ಒನ್ ವೇ ಅಲ್ಲ. ಸೊ ಇಲ್ಲಿಂದ ಈ ಕಡೆನೇ ಯೂಟರ್ನ್ ಏನು ಇಲ್ಲಲ್ಲ, ಇಲ್ಲಿಂದನೇ ಇವರು ಟರ್ನ್ ಮಾಡ್ತಾರೆ. ಬರೋ ಸ್ಪೀಡು 140 ಬರೋ ಸ್ಪೀಡಲ್ಲಿ ಆಕ್ಸಿಡೆಂಟ್ ಆಗಿದೆ ಅಷ್ಟೇ. ಮೇ ಬಿ ಕೊರೋಲಾದವನೋ ಗೊತ್ತಿಲ್ಲ, ಅಲ್ಲ ಇವರು ಮಹೇಂದ್ರ ಪಿಕಪ್ ಅಂತೂ ತಪ್ಪಿರ್ಬೋದು, ಯಾರ್ದಂತ ಏನು ಗೊತ್ತಿಲ್ಲ ನನಗೆ. ನಾನು ಕೇಳಲೂ ಇಲ್ಲ ಅಲ್ಲಿ, ವಿಡಿಯೋ ಮಾಡಲಿಕ್ಕೂ ಇಲ್ಲ ಅಲ್ಲಿ. ತುಂಬ ಡೇಂಜರಸ್ ಈ ರೋಡು. ನಾವು ಆ ಕಡೆ ರಿಯಾದ್ ಟು ಮಕ್ಕಾ, ರಿಯಾದ್ ಟು ಎಲ್ಲೆಂದರೆ ರಿಯಾದ್ ಟು ದಮ್ಮಾಮ್ ಕಡೆ ಹೋಗೋದ್ಲೆಲ್ಲ ಎಲ್ಲೂ ಗಟ್ಟಿಲ್ಲ. ನಿಮಗೆ ಒಂದು ಯೂಟರ್ನ್ ಮಾಡಬೇಕಂದ್ರೆ
ಮೋರ್ ದನ್ 30 ಕಿಲೋಮೀಟರ್ 20 ಕಿಲೋಮೀಟರ್ ಫ್ಲೈಓವರ್ ಹತ್ತಿ ಯೂ ಟರ್ನ್ ಮಾಡಬೇಕು. ಇಲ್ಲೆಲ್ಲ ಇದುವರೆಗೂ ಮಾಡ್ತಾ ಇದ್ದಾರೆ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಸೇಫ್ಟಿಗೆ. ಏನು ಮಾಡಲಿಕ್ಕಿಲ್ಲ, ಟೈಮ್ ಎಷ್ಟು ಸೇಫ್ಟಿ ಸೆಕ್ಯೂರ್ ಇದ್ರೂ ಟೈಮ್ ಹೇಳೋಕ್ಕಾಗಲ್ಲಲ್ಲ. ಮತ್ತೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವಾಗ ಆಕ್ಸಿಡೆಂಟ್ ಆಗಿದೆ ಅಲ್ಲ, ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದೆ, ಯಾರ್ದಾದ್ರೂ ಒಬ್ಬರ ತಪ್ಪಿರುತ್ತೆ. ಇದೇ ಆಕ್ಸಿಡೆಂಟ್ ಊರಲ್ಲಾಗಿದ್ದರೆ ಅಲ್ಲಿ ಯಾರ್ದು ಬಂದು ತಪ್ಪಿರ್ತಲ್ಲ, ಅವನಿಗೆ ಪೆಟ್ಟು ಬಿದ್ದು ಅವನು ಆಕ್ಸಿಡೆಂಟಲ್ಲಿ ಅವ್ನು ನಳ್ತಾ ಇದ್ರೂ ಅವ್ರಿಗೆ ಹೊಡೆಯುವಂಥವ್ರಿದ್ದಾರೆ. ಸೊ ಇಲ್ಲಿ ಮೈ ಮುಟ್ಟಂಗೆ ಇಲ್ಲ. ಇವನ್ ಪೊಲೀಸ್ ಆಗಲಿ ಬಂದು ನೋಡುವವರೆಗೆ ಮೈ ಮುಟ್ಟಂಗೆ ಇಲ್ಲ, ಯಾರನ್ನು ಮುಟ್ಟಂಗಿಲ್ಲ. ಸೊ ಅದಕ್ಕಾದ ಕಾನೂನು ಅವರೇ ತೆಗೆದು ನೋಡ್ತಾರೆ. ಅದೇ ಊರಿಗೂ ಇಲ್ಲಿ ಕಂಪೇರ್ ಮಾಡಿದರೆ ತುಂಬ ಅದು ಹೇಳಿ ಪ್ರಯತ್ನ ಇಲ್ಲ ಬಿಡಿ. ರಾತ್ರಿ ಹಗಲು ವ್ಯತ್ಯಾಸ ಇದೆ. ಸೊ ಯಾರನ್ನು ನೋಡಿಬೇಡಿ, ಯಾರು ಬೇಕಂತ ಹೇಳಿ ಯಾರೂ ಮಾಡಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋದೆಲ್ಲ. ಸೊ ಡ್ರೈವ್ ಸೇಫ್ಲಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಸಪೋರ್ಟ್.